ಹೀಗೆ ಮೃತ ಬಾಲಕಿಯ ದೇಹದ ಮುಂದೆ ಕುಳಿತು ಸಭಿಯಾ ಸಭಿಯಾ ಎಂದು ಆಕ್ರಂದಿಸುತ್ತಿರುವ ಸಂಬಂಧಿಕರ ದೃಶ್ಯಗಳು ಮನಕಲುಕುವಂತಿದೆ. ಈ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಡ್ಯಾಂ ಬಳಿ ನಡೆದಿದೆ. ಅಂದಹಾಗೆ ಮೃತ ಬಾಲಕಿ ಸುಮಾರು 12 ವರ್ಷದ ಸಭಿಯಾ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ತಡಸಾ ಗ್ರಾಮದ ನಿವಾಸಿ ಎಂದು ತಿಳಿದು ಬಂದಿದೆ. ಬೇಸಿಗೆ ರಜೆ ಹಿನ್ನೆಲೆಯಲ್ಲಿ ತಾಯಿಯ ಅಕ್ಕನ ಮನೆಗೆ ಬೆಂಗಳೂರಿಗೆ ಬಂದಿದ್ಲು. ಇಂದು ಸುಮಾರು 10 ಜನ ಸಂಬಂಧಿಕರೊಂದಿಗೆ ಶ್ರೀನಿವಾಸ ಸಾಗರ ಡ್ಯಾಂ ನೋಡಲು ಬಂದಿದ್ರು. ತೀವ್ರ ಬಿಸಿಲಿನಿಂದಾಗಿ ದೊಡ್ಡಮ್ಮ ಮತ್ತು ಇತರ ಸಂಬಂಧಿಕರ ಜೊತೆ ನೀರಿನಲ್ಲಿ ಈಜಲು ಇಳಿದಿದ್ದ ವೇಳೆ ಆಕಸ್ಮಿಕವಾಗಿ ಬಾಲಕಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾಳೆ. ಸರ್, ನನ್ನ ಹೆಸರು ಹಜರತ್ ಅಲಿ ಅಂತ. ನಾವು ಗದಗ ಡಿಸ್ಟಿಕ್ ಶಿರಟ್ಟಿ ತಾಲೂಕಿಂದ ಬಂದಿರೋದು. ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಅತ್ತಿ ಮಾವ ಇರ್ತಾರೆ. ನಾವು ರಜೆಗೆ ಅಂತೇಳಿ ಬಂದಿದ್ವಿ. ಇಲ್ಲಿ ಬಂದಾಗ ಎಲ್ಲ ಹುಡುಗರು ಇಲ್ಲ ನಾವು ರಜೆಗೆ ಅಂತ ಬಂದೀವಿ, ಎಲ್ಲರ ಸುತ್ತಾಡಕ್ಕೆ ಹೋಗೋಣ, ನಾವು ಒಂದು 15 ಜನ ಇದ್ದೀವಿ, ಸುತ್ತಾಡಕ್ಕೆ ಹೋಗೋಣ ಅಂತಂದರು. ನಾವು ಲೊಕೇಶನ್ನೆಲ್ಲ ಚೆಕ್ ಮಾಡಿದ್ವಿ ಮ್ಯಾಪ್ನಲ್ಲಿ. ಚಿಕ್ಕಬಳ್ಳಾಪುರ ಹತ್ರ ಒಂದು ಡ್ಯಾಮ್ ಇದೆ, ಅಲ್ಲಿ ಹೋಗೋಣ ಅಂತಂದ್ರೆ ಎಲ್ಲರೂ ಸೇರಿ ನಾವು ಡ್ಯಾಮ್ ಹತ್ರ ಬಂದ್ವಿ. ಆ ಕಡೆ ಹೋದ್ವಿ, ಆ ಕಡೆ ನೀರು ಇರಲಿಲ್ಲ. ಈ ಕಡೆ ಹೋಗಬೇಕಾದ್ರೆ ಒಬ್ಬರು ಕೇಳಿದ್ವಿ, ಇಲ್ಲ ಇಲ್ಲಿ ತುಂಬ ಜನ ವಿಚಾರ್ತಾರೆ, ಇಲ್ಲಿ ತುಂಬ ಜನ ಬರ್ತಾರೆ, ನೀವು ಹೋಗಿ ಅದಕ್ಕೇನು ಪ್ರಾಬ್ಲಮ್ ಆಗಂಗಿಲ್ಲ ಅಂದ್ರೆ. ನಾವು ಅಲ್ಲಿ ಹೋದ್ವಿ. ಇವರು ಹುಡುಗರು ಎಲ್ಲರೂ ನೀರಾಗ ಆಟ ಆಡಬೇಕಾದ್ರೆ ನಾವು ಸೈಡ್ ನಿಂತು ನೋಡಕತ್ತಿದ್ವಿ. ಇವ್ರು ಯಾವಾಗ ನೀರಿನಲ್ಲಿ ಅತಿ ಆಳಾಗಿ ಹೋದ್ರವ್ರು, ಆವಾಗ ಏನೈತಿ ನಾನು ಅವ್ರು ಕರ್ಕೊಂಬರಕ್ಕೆ ಹೋಗೀನಿ ರೀ. ಆದರೆ ಏನೈತಿ 3 ಮಂದಿ ನಾನು ಕಾಪಾಡೀನಿ. ಆದರೆ ಇನ್ನೊಬ್ರಿಗೆ ಆ ಹುಡುಗಿಗೆ ಕಾಪಾಡೋಕ್ಕಾಗಲಿಲ್ಲ. ಹಿಂತಿರುಗಿ ನೋಡೋಷ್ಟೆಲ್ಲ ಆಕೆ ಇರಲಿಲ್ಲ. ಆದರೆ ಲಾಸ್ಟ್ಗೆ ಏನೈತಿ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಎಮರ್ಜೆನ್ಸಿ ಕಾಲ್ಗೆ ಇದು ಮಾಡಿ ನಾವೆಲ್ಲ ಹುಡುಕಾಕಿ ಇದು ಮಾಡಿ, ಆದರೆ ಆಕೆ ಆ ಹುಡುಗಿ ಸತ್ತ ಹೆಣ ಸಿಕ್ಕಲ್ಲ. ಆ ಹುಡುಗರು ಇಲ್ಲರೆ ದೊಡ್ಡವರು ಅವ್ರು 4 ಜನನ. ಆ ಹುಡುಗಿ ಅಂದ್ರೆ ಸಣ್ಣಕ್ಕೆ ಅಂದ್ರೆ ಆ ಹುಡುಗಿ ಒಬ್ಬಕ್ಕೆ ಸಣ್ಣಕ್ಕೆ, ಉಳಿದವರೆಲ್ಲ ದೊಡ್ಡವ್ರ. ಇಲ್ಲ ಅವರು ಅಲ್ಲೇ ಆಟ ಆಡ್ಕೊತಿದ್ರು. ಹಂಗೆ ಆಟ ಆಡ್ಕೊಂಡು ಸ್ವಲ್ಪ ಹಿಂದ್ಗಡೆ ಹೋಗ್ಯಾರ. ಅಂದ್ರೆ ಅಲ್ಲಿ ದೊಡ್ಡ ಕಲ್ಲಿತ್ತಲ್ರಿ, ಅಲ್ಲೆಲ್ಲ ಇಷ್ಟ ಐತಿ, ಆಳ ಜಾಸ್ತಿ ಇಲ್ಲ ಅಂತಂದು ತಿಳ್ಕೊಂಡ್ರೆ ಅವರು ಸ್ವಲ್ಪ ಹಿಂದೆ ಹೋಗ್ಯಾರಲ್ಲ. ಎಲ್ಲರೂ ಒಬ್ರಿಗೊಬ್ರು ಇದು ಜಗಾಡಕತ್ಬಿಟ್ರೆ. ಆ ಟೈಮ್ನಾಗ ನಂಗೆ ಹೋಗಿ ನಾನು 3 ಮಂದಿಗೆ ತೊಗೊಂಬಂದೀನಿ. ಆದ್ರೆ ಆ ಹುಡುಗಿ ಒಂದು ಇದು ಕರ್ಕೊಂಬರೋಕ್ಕಾಗಲಿಲ್ಲ. ಆ ಹುಡುಗಿ ಏನೈತಿ ಹೆಣವಾಗಿ ಸಿಕ್ಕಾಣ. ನಮ್ಮ ಹೆಸರು ಹಜರತ್ ಅಲಿ ಅಂತ. ಹುಡುಗಿ ಎಲ್ಲಿಂದ ಬಂದಿದ್ಲ? ಹಾವೇರಿ ಡಿಸ್ಟಿಕ್ ಶಿಗ್ಗಾಂವ್ ತಾಲೂಕು ತಡಸ್ ಅಂತ ಹುಡುಗಿ ಊರಿನ ಹೆಸರು. ಅವ್ರ ಅಪ್ಪ ಅಮ್ಮಂಗೆ ಮಾಹಿತಿ ತಿಳಿಸಿದ್ವಿ. ಅವರು ಇವಾಗ ಅಂದ್ರೆ 5 ಗಂಟೆಗೆ ಟ್ರೈನ್ ಐತಿ, ಬೆಳಗ್ಗೆ 4 ಗಂಟೆಗೆ 5 ಗಂಟೆಗೆ ಇಲ್ಲಿರ್ತಾರೆ ಅವರು. ತುಂಬ ದುಃಖ ಸರ್. ನಾವು ಇನ್ನಿಂದ ಯಾವ ನೀರಂದ್ರೇ ಬರೋಲ್ಲ, ಆ ಥರನೇ ಆಗ್ಬಿಟ್ಟಿದೆ ಇವಾಗ. ಯಾವ ಹುಡುಗಂಗಳು ಇದು ನಮ್ಮ ಮಕ್ಕಳಲ್ಲ, ಬೇರೆ ಇವಾಗ ನಾವು ಬೇರೆದವ್ರ ಮಕ್ಕಳು ಕರ್ಕೊಂಡು ಬಂದಿರ್ತೀವಿ. ಅವ್ರ ಮನೆಯವ್ರ ಹತ್ರ ನಾವು ಯಾವ ಮುಖ ತೋರಿಸ್ಬೇಕು, ಅವ್ರ ಹತ್ರ ಯಾವ ಥರ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಲ್ಲ ಈಗ. ಈ ಪ್ರಕರಣವು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಘಟನೆ ತಿಳಿದ ಕೂಡಲೇ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬಾಲಕಿಯ ಶವ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಲು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನು ಘಟನೆ ಸ್ಥಳದಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.